यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗಲೂ ಹೇಳಕತ್ತಾರ ಕಾಂಟ್ರಾಕ್ಟರ್ ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ. ಇವತ್ತು ಏನು ನಮ್ಮ ಬಿಜೆಪಿ ಮಾತಾಡ್ತಾ ಇಲ್ಲ, ಮಧ್ಯ ಎಕ್ಸೈಸ್ ನಲ್ಲಿ ಬಹಳ ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಎಲ್ಲೆಲ್ಲಿ ತಮ್ಮ ಹೊಂದಾಣಿಕೆ ಅದ ಅವತ್ತನ್ನು ಬಿಡ್ತಾರೆ, ಹೊಂದಾಣಿಕೆ ಇರಲಾರ್ದನ್ನ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ನೇರವಾಗಿ ಅಟ್ಯಾಕ್ ಮಾಡ್ಬೇಕು, ನೇರವಾಗಿ ಸರ್ಕಾರವನ್ನು ತರಾಟೆಗೆ ಹೋಗ್ಬೇಕು ಬಿಟ್ಟು ತಮ್ಮ ಬೇಕಾದವರಿಗೆ ಕರೀದು ತಮ್ಮ ಬೇಕಾದವ್ರಿಗೆ ಬಿಡುದು ಅಲ್ಲ. ನೋಡಿ ಮಕ್ಕಳೇ ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಹೇಳಿ ಹೇಳುವ ಬಗ್ಗೆ ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ತರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತು. ಒಂದು ವರ್ಡ್ ಅಷ್ಟೇ ಇದೆ, ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗ. ಸುಮ್ಮನೆ ನಿಮ್ಗ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು, ಹತಾಶೆ ಆಗಿದ್ದಾರೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತಾ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನ ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರು ಕಲಿಸಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮಿ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಈ ದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೀ ಅಲ್ಲಿಲ್ಲ, ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದ್ರೆ ಅವರು ಭಾಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ, ಇದ್ರಾಗೆ ಮುಗಿಸ್ಬಿಡ್ಬೇಕು ಯತ್ನ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರ ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದ. ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಬರಲಿ, ಅದ್ರೊಳಗೆ ಯಾರ್ಯಾರು ಅದನ್ನೋ ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಏನೇ ಕೊಟ್ಟು ಅದು ತನಿಖೆ ಮಾಡ್ಲಕತ್ತಾರ. ಶ್ರೀನಿವಾಸ್ ಅಂತೇನೋ ನಾನು ಕೇಳೀನಿ, ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ, ಅದ್ರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅದನ್ನ ನೋಡಿ ಬಂಧಿಸ್ಯಾರಲ್ಲ, ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ್ಮ್ಯಾಗ ಫೇಸ್ಬುಕ್ನಾಗ ನೋಡಿದೆ, ಅಲ್ಲಿ ತನಕ ನನಗೇನೋ ಅದ್ರ ಬಗ್ಗೆ ನಾನು ಗಮನಕ್ಕೆ ಯಾರು ತಂದೆ ಇಲ್ಲ. ವೀಕ್ಷಣೆ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದರಿಂದ ತೆಗೆದ್ಬಿಟ್ರಿ ಪಟ್ಟಿದಿಂದ, ಅವ್ರು ಬಹುಸಂಖ್ಯಾತರಾಗಾರ. ಅಲ್ಪಸಂಖ್ಯಾತರು ಯಾರು? ದಲಿತರ ಈ ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರನ್ನ ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲ ಮತ ಅವ್ರ ದೊಡ್ಡ ಸಮಾಜ ಇದೆ. ಅಲ್ಲಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿಂದ ಒಕ್ಕಲಿಗರು, ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹಿಂದೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗ್ಬೇಕು? ಬ್ರಾಹ್ಮಣರಿಗೆ ಸಿಗ್ಬೇಕು, 2% ಅದಾರ. ಮರಾಠರಿಗೆ ಸಿಗ್ಬೇಕು, ಈ ಬೌದ್ಧರಿಗೆ ಸಿಗ್ಬೇಕು, ಕ್ರಿಶ್ಚಿಯನ್ರಿಗೆ ಸಿಗ್ಬೇಕು. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿರಿ ಎಲ್ಲ ಜಾತಿ ಇರ್ತಾರೆ. ಮುಸ್ಲಿಮ್ರೊಳಗೂ ಹೊಡೆದಿಲ್ಲ, ಅಲ್ಲಿ ಪಿಂಜಾರ್ ಹತ್ತದಾರ, ಸಿಯಾ ಹತ್ತದಾರ, ಸುನ್ನಿ ಹತ್ತದಾರ, ಮೊಹಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ತೋರಿಸಿದ್ರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇನ್ನೊಂದು ಸರ್ವೆ ಮಾಡಿ, ಜಾತಿ ಮ್ಯಾಗ ಹೊಡೆದಿರಂದ್ರೆ ಮುಸ್ಲಿಮ್ರೊಳಗೂ ಜಾತಿ ಮ್ಯಾಗ ಹೊಡೀರಿ. ಹೊಡಿಲಿಲ್ಲ, ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಂದ್ರೆ ಅವ್ರ ಅಲ್ಪಸಂಖ್ಯಾತ ಕ್ಯಾಟಗರಿ ತೆಗೆದು ಯಾರು 5% ಒಳಗೆ ಸಮುದಾಯ ಅದೋ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಟ್ಟು. ಇವತ್ತು ನೋಡ್ರಿ, ಜೈನರು, ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಕಮ್ಯುನಿಟಿ ಅದಾವ. ಈಗ ಅಲ್ಪಸಂಖ್ಯಾತ ಅಂದ್ರೆ ಯಾರು 18% ಇದ್ದವ್ರು ಅಲ್ಪಸಂಖ್ಯಾತರು ಆಗ್ತಾರ. ಕನಿಷ್ಠ 5% ಒಳಗೆ ಯಾರು ಅವ್ರ ಅಲ್ಪಸಂಖ್ಯಾತ ಡಿಕ್ಲೇರ್ ಮಾಡಿರಿ ಅಂದ್ರೆ ನ್ಯಾಯ ಕೊಟ್ಟಾಗ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ
ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡದ್ ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ, ನನಗೆ ಒಬ್ಬ ದುಷ್ಟನ ಜೊತೆಗೆ ನಾ ಇರುವುದು ನಾನು ಅಂತ ಚಲೋ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಎತ್ತಾಳು ಇರುತ್ತ ನಾವು ಹೊರಗೆ ಬರ್ಲಕ್ಕೆ ಆಗುದಿಲ್ಲ ಅಂತ ಹೇಳಿದಾರೆ. ಅವಾಗ ಕಟ್ಟಾರ ಹಿಂದೂ ಅದವನೆ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅವ್ನು ಹೊರಗೆ ಹಾಕಿದ್ದಾರೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।